concept is pollination. So pollination or munje we will understand few things about it. So nan first chapter start adagli helide about fertilization or sorry not about fertilization, it's about sexual reproduction. Sexual reproduction alli male ಮತ್ತೆ female gamete ಎರಡು ಕೂಡ fuse ಆದ್ಮೇಲೆ that results in the formation of zygote. So this zygote formation ಆದ್ಮೇಲೆ what is the end product ನಮಗೆ plants ಇಂದ ಸಿಗೋದು? ಸೀಡ್ ಸಿಗುತ್ತೆ ಅಂತ ಹೇಳಿದೆ. ಸೊ ಫ್ಯೂಚರ್ ಪ್ಲಾಂಟ್ಸ್ ಡೆವಲಪ್ ಆಗೋದಕ್ಕೆ ತನ್ನ ಜನರೇಷನ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ ಪ್ಲಾಂಟ್ಸ್ಗಳು ದಿಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನ ಕ್ಯಾರಿ ಔಟ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಈ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಎರಡು ಫ್ಯೂಸ್ ಆದ್ರೆ ಮಾತ್ರ ನಮಗೆ ಝೈಗೋಟ್ ಫಾರ್ಮೇಶನ್ ಆಗೋದು. ಇಟ್ಸ್ ಕ್ಲಿಯರ್ ರೈಟ್? ಸೊ ಮೇಲ್ ಗ್ಯಾಮೆಟ್ ಮತ್ತೆ ಇವಾಗ ಆಲ್ರೆಡಿ ಸ್ಟಡಿ ಮಾಡಿದೀವಿ. ವಿ ಹ್ಯಾವ್ ಆಲ್ರೆಡಿ ಸ್ಟಡಿಡ್ ದ ಸ್ಟ್ರಕ್ಚರ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ಇನ್ ದ ಫ್ಲವರ್. ಸೊ ಮೇಲ್ ಗ್ಯಾಮೆಟ್ ಆಂಡ್ರೀಶಿಯಮ್ ಅಥವಾ ಸ್ಟೇಮನ್ ಅಂತ ಕರೆದಿದ್ದೀವಲ್ಲ, ಸಾರಿ ದ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇಸ್ ಕಾಲ್ಡ್ ಅ ಸ್ಟೇಮನ್. ಅಲ್ಲಿ ಇರುವಂತಹ ಮೇಲ್ ಗ್ಯಾಮೆಟ್ ಪೋಲನ್ ಗ್ರೇನ್. ಮೇಲ್ ಗ್ಯಾಮೆಟೋಫೈಟ್ ಇಸ್ ಕಾಲ್ಡ್ ಪೋಲನ್ ಗ್ರೇನ್. ಮೇಲ್ ಗ್ಯಾಮೆಟೋಫೈಟ್. What about female gametophyte? Female gametophyte ನಾವು ಓವ್ಯೂಲ್ ಒಳಗಡೆ ಓದಿದೀವಿ. Which is the female gametophyte? That is embryo sac is the female gametophyte. We have already seen the particular structure of this embryo sac also. ಒಂದು embryo sac ನೋಡೋದಕ್ಕೆ ಯಾವ ತರ ಇರುತ್ತೆ ಅಂತ ನಾವು ತಿಳ್ಕೊಂಡಿದೀವಿ. So a typical embryo sac has a 7 cells and 8 nucleus. Remember last class ಅಲ್ಲಿ ಓದಿರೋದು. So ಈಗ what is the fertilization is the main aim. ಈಗ ನಮಗೆ ಏನು ಮೇಲ್ ಗ್ಯಾಮೆಟ್ ಕೂಡ ರೆಡಿ ಆಗಿದೆ, ಫೀಮೇಲ್ ಗ್ಯಾಮೆಟ್ ಕೂಡ ಮೆಚೂರ್ಡ್ ಆಗಿದೆ. ಇಟ್ ಇಸ್ ಇನ್ ದ ಡಿಫರೆಂಟ್ ಪ್ಲಾಂಟ್. ಸೊ ನೌ ದ ಥಿಂಗ್ ಈಸ್ ಇಟ್ ಹ್ಯಾಸ್ ಟು ಕ್ಯಾರಿ ಔಟ್ ಫರ್ಟಿಲೈಸೇಷನ್. ಈಗ ಅದು ನಡೆಸಬೇಕಾಗಿರೋದೇನು? ಫರ್ಟಿಲೈಸೇಷನ್ ನಡಿಬೇಕು. ಸೊ ಈಗ ಎರಡೂ ಗ್ಯಾಮೆಟ್ಸ್ ಫ್ಯೂಸ್ ಆಗ್ಬೇಕಷ್ಟೇ. ಸೊ ದಿಸ್ ಮೇಲ್ ಪೋಲನ್ ಗ್ರೇನ್ ಮತ್ತೆ ಫೀಮೇಲ್ ಎಂಬ್ರಿಯೋಸಾಕ್ ಎರಡು ಏನಾಗ್ಬೇಕು? ಈಗ ಫ್ಯೂಸ್ ಆಗ್ಬೇಕು. ಸೊ ಆರ್ ದೇ ಮೊಟೈಲ್? ಅವೆರಡು ಮೂವ್ಮೆಂಟ್ ತೋರಿಸ್ತಾವ, ಮೂವ್ಮೆಂಟ್ ಆಗಿ ಫ್ಯೂಸ್ ಆಗ್ತಾವ. ಲೈಕ್ ಪೋಲನ್ ಗ್ರೇನ್ಸ್ ಮತ್ತೆ ಈ ಎಂಬ್ರಿಯೋ ಸ್ಯಾಕ್ ಎರಡು ಕೂಡ ಬಂದು ಮೀಟ್ ಆಗಿ ಫ್ಯೂಸ್ ಆಗಿ ಝೈಗೋಟ್ ಫಾರ್ಮೇಶನ್ ಮಾಡ್ಲಿಕ್ಕೆ ಆಗುತ್ತಾ? ನೋ, ದೀಸ್ ಗ್ಯಾಮೆಟ್ಸ್ ಆರ್ ನಾನ್ ಮೊಟೈಲ್. ಈ ಗ್ಯಾಮೆಟ್ಸ್ ಏನು? ನಾನ್ ಮೊಟೈಲ್. ವಾಟ್ ಯು ಮೀನ್ ಬೈ ನಾನ್ ಮೊಟೈಲ್ ಅಂದ್ರೇನು? ದೇ ಕ್ಯಾನ್ ನಾಟ್ ಮೂವ್ಮೆಂಟ್ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ಫ್ಯೂಷನ್ ಇಸ್ ನಾಟ್ ಪಾಸಿಬಲ್ ಆಲ್ ಅಲೋನ್. ತನ್ನ ಒಂದೇ ಫ್ಯೂಷನ್ ಆಗೋದಕ್ಕೆ ಈಸಿ ಆಗಲ್ಲ. ಸೊ ಇವಾಗ ಮೂವ್ಮೆಂಟ್ ಆಗ್ಬೇಕಾಗಿರೋ ಈ ಗ್ಯಾಮೆಟ್ಸ್, ಸೊ ಈ ಗ್ಯಾಮೆಟ್ಸ್ ಇವಾಗ ಆಲ್ ಅಲೋನ್ ಮೂವ್ಮೆಂಟ್ ಮಾಡಕ್ ಆಗಲ್ಲ. ದೇ ಕೆನ್ ನಾಟ್ ಮೂವ್ ಆನ್ ದೆಮ್ ಸೆಲ್ಫ್. ಅದು ಬಂದು ಫ್ಯೂಸ್ ಆಗ್ಲಿಕ್ಕೆ ಆಗಲ್ಲ. ಸೊ ಏನ್ ಮಾಡ್ಬೇಕು? ವಿ ನೀಡ್ ಸರ್ಟನ್ ಅದರ್ ಥಿಂಗ್ಸ್ ಇನ್ ಬಿಟ್ವೀನ್. ಅದ್ರ ಮಧ್ಯ ಅದೆರಡನ್ನೂ ಕೂಡ ಮೀಟ್ ಮಾಡ್ಸೋದಕ್ಕೆ ಅಥವಾ ಫ್ಯೂಷನ್ ಮಾಡ್ಸೋದಕ್ಕೆ ಒಂದು ಪ್ರೋಸೆಸ್ ನಡಿಬೇಕು. ದಾಟ್ ಪ್ರೋಸೆಸ್ ಇಸ್ ಕಾಲ್ಡ್ ಪಾಲಿನೇಷನ್. ಪಾಲಿನೇಷನ್ ಏನ್ ಮಾಡ್ಬೋದು? ವಾಟ್ ದ ಪಾಲಿನೇಷನ್ ಕ್ಯಾನ್ ಡೂ? So pollination means a transfer of pollen grains from a anther. Pollen grains ಎಲ್ಲಿರುತ್ತೆ? ಆಂಥರ್ ಅಲ್ಲಿ ಇರುತ್ತೆ. ಆಂಥರ್ ಅಲ್ಲಿರೋ ಪೋಲನ್ ಗ್ರೇನ್ಸ್ ನ ಕ್ಯಾರಿ ಮಾಡ್ಕೊಂಡು ಬಂದು ದಿಸ್ ಓವ್ಯೂಲ್ ಒಳಗಡೆ ಇರೋ ಎಂಬ್ರಿಯೋ ಸ್ಯಾಕ್ ಜೊತೆಗೆ ಫ್ಯೂಷನ್ ಮಾಡಿಸ್ಬೇಕು. ಸೊ ದಟ್ ಪೋಲನ್ ಗ್ರೇನ್ ರಿಸೆಪ್ಟಿವ್ ಪಾರ್ಟ್ ಯಾವುದು? ಇನ್ ಕೇಸ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಬರ್ದಿದೀವಲ್ಲ. ಸೊ ಈ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಲ್ಲಿ ಇದನ್ನ ನಾವು ಸ್ಟಿಗ್ಮಾ ಅಂತ ಕರಿತೀವಿ. ಇದು ಸ್ಟೈಲು, ಇದು ಓವೇರಿ. ಸೊ ಈ ಪೋಲನ್ ಗ್ರೇನ್ಸ್ ಎಲ್ಲಿ ಬಂದು ಬಿದ್ರೆ ಈ ಒಳಗಡೆ ಓವ್ಯೂಲ್ ಒಳಗಡೆ ಇರೋ ಈ ಎಂಬ್ರಿಯೋ ಸ್ಯಾಕ್ ಜೊತೆಗೆ ಫರ್ಟಿಲೈಸ್ ಆಗ್ಬೋದು. ಸೊ ಐ ಆಲ್ರೆಡಿ ಸೆಡ್ ಸ್ಟಿಗ್ಮಾ ಇಸ್ ಕಾಲ್ಡ್ ಎಸ್ ಎ ಇಟ್ ಇಸ್ ಎ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಫಾರ್ ಪೋಲನ್ ಗ್ರೇನ್. ಸೊ ಪೋಲನ್ ಗ್ರೇನ್ ಬಂದ್ ಬಿಡ್ಬೇಕಾಗಿರೋದು ಸ್ಟಿಗ್ಮಾ ಮೇಲೆ. ಸೊ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ದ ಸ್ಟಿಗ್ಮಾ is called as pollination. So pollination ಅಂದ್ರೆ ಏನು? ಆಂಥರ್ ಅಲ್ಲಿರೋ ಪೋಲನ್ ಗ್ರೇನ್ಸ್ ಸ್ಟಿಗ್ಮಾ ಮೇಲೆ ಬಂದು ಫ್ಯೂಸ್ ಆದ್ರೆ ಆ ಒಂದು ಟ್ರಾನ್ಸ್ಫರ್ ಮಾಡೋ ಒಂದು ಪ್ರೋಸೆಸ್. ಯಾಕೆ ಅದು ಟ್ರಾನ್ಸ್ಫರ್ ಮಾಡ್ಲೇಬೇಕಂದ್ರೆ ಪೋಲನ್ ಗ್ರೇನ್ ಮತ್ತೆ ಎಂಬ್ರಿಯೋ ಸ್ಯಾಕ್ ಎರಡು ಕೂಡ ಮೂವಬಲ್ ಗ್ಯಾಮೆಟ್ಸ್ ಅಲ್ಲ. ಅವೆರಡು ತಾವೇ ಮೂವ್ ಮಾಡ್ಕೊಂಡು ಹೋಗಿ ಫರ್ಟಿಲೈಸ್ ಮಾಡೋದಕ್ಕಾಗಲ್ಲ. ಸೊ ಯಾವುದೋ ಒಂದು ಮೆಟೀರಿಯಲ್ ಅಥವಾ ಒಂದು ಪ್ರೋಸೆಸ್ ನ ಮೂಲಕ ಮಾತ್ರ ಅವೆರಡು ಫ್ಯೂಸ್ ಆಗೋದಕ್ಕೆ ಸಾಧ್ಯ. ಸೊ ಪಾಲಿನೇಷನ್ ಅನ್ನೋ ಒಂದು ಪ್ರೋಸೆಸ್ ಅಲ್ಲಿ ಏನಾಗುತ್ತೆ? ಪೋಲನ್ ಗ್ರೇನು ಒಂದು ಮೇಲ್ ಆಂಥರ್ ಇಂದ ಒಂದು ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಸ್ಟಿಗ್ಮಾಗೆ ಬಂದು ರೀಚ್ ಆಗೋದಕ್ಕೆ ನಾವು ಪಾಲಿನೇಷನ್ ಅಂತ ಕರಿತೀವಿ. ಇದ್ರ ಮುಂದಕ್ಕೆ ಏನಾಗುತ್ತೆ? ಪಾಲಿನೇಷನ್ ಆದ್ಮೇಲೆ ಫರ್ಟಿಲೈಸೇಷನ್ ಪ್ರೋಸೆಸ್ ನಡೆಯುತ್ತೆ. ಸೊ ಫರ್ಟಿಲೈಸೇಷನ್ಗೆ ಆಗೋದಕ್ಕೆ ಹೆಲ್ಪ್ಫುಲ್ ಪ್ರೋಸೆಸ್ ಪಾಲಿನೇಷನ್. So this is about the pollination, and today in this session we are learning about its types also. ಈ ಕಡೆ ಗಮನಿಸಿ.
A transfer of pollen grain from the anther to the stigma of a pistil is termed as pollination. Pollination ಅಂತಂದ್ರೆ ಏನು? anther ಇಂದ stigma. The pollen grain is been releasing from the anther to the stigma. Stigma ಅಂದ್ರೆ ಈ part. So the transfer of pollen grain from anther to the stigma of the pistil. Pistil is this one. This is stamen. Remember, I cannot say it again and again. So pollen grains in the stigma ಗೆ pollen grains transfer ಆಗೋ ಪ್ರಕ್ರಿಯೆನ pollination ಅಂತ ಕರಿತೀವಿ. So there are three kinds of pollination. What are the three types of pollination? There are three types of pollination depend on the source. One is autogamy, another one is geitonogamy, another one is xenogamy, xenogamy or xenogamy. So autogamy is a self-pollination, xenogamy is a cross-pollination. So what are the three kinds of pollination? One is autogamy, geitonogamy, xenogamy. ಆಟೋಗ್ಯಾಮಿನ ನಾವು ಸೆಲ್ಫ್ ಪಾಲಿನೇಷನ್ ಅಥವಾ ಎಸ್ ಅಂಡ್ ದಿಸ್ ಝೆನೋಗ್ಯಾಮಿಯನ್ನ ನಾವು ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಿ. ಸ್ಟಡಿ ದಿಸ್ ಆಟೋಗ್ಯಾಮಿ. ಸೊ ಆಟೋಗ್ಯಾಮಿ ಅಂತಂದ್ರೆ ಏನು? ಇಟ್ ಈಸ್ ಅ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ದ ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್. ನಾನು ಆವಾಗಲೇ ಪಾಲಿನೇಷನ್ ಡೆಫಿನೇಷನ್ ಹೇಳಿದ್ದೀನಿ. ಪಾಲಿನೇಷನ್ ಏನಾಗುತ್ತೆ? ಆಂಥರ್ ಇಂದ ಪೋಲನ್ ಗ್ರೇನ್ಸ್ ಪಿಸ್ಟಿಲ್ ಅಲ್ಲಿರೋ ಸ್ಟಿಗ್ಮಾಗೆ ಹೋಗಿ ರೀಚ್ ಆಗೋದು ಪಾಲಿನೇಷನ್. So transfer of pollen grains from anther to the stigma of the same flower. You just observe this diagram. ಮೊದಲನೇ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಒಂದು ಆಂಥರ್ ಇದೆ, ಇಲ್ಲಿ ಸ್ಟಿಗ್ಮಾ ಇದೆ. ಇದು ಫಿಮೇಲ್ ಪಾರ್ಟ್, ಇದು ಮೇಲ್ ಪಾರ್ಟ್. ಸೊ ಮೇಲ್ ಪಾರ್ಟ್ ಅಲ್ಲಿರೋ ಪೋಲನ್ ಗ್ರೇನ್ ಫಿಮೇಲ್ ಪಾರ್ಟ್ ಅಲ್ಲಿರೋ ಸ್ಟಿಗ್ಮಾ ಹೋಗಿ ಬೀಳ್ತಾ ಇದೆ. ಸೊ ಈ ಪ್ರೋಸೆಸ್ ನಡೀತಾ ಇರೋದು ಒಂದೇ ಫ್ಲವರ್ ಒಳಗಡೆನಾ, ಎರಡು ಡಿಫ್ರೆಂಟ್ ಫ್ಲವರ್ಸ್ ಒಳಗಡೆನಾ? ಎರಡು ಒಂದೇ ಫ್ಲವರ್ಸ್. ಸೊ ಅದನ್ನ ನಾವು ಆಟೋಗ್ಯಾಮಿ ಆರ್ ಸೆಲ್ಫ್ ಪಾಲಿನೇಷನ್ ಅಂತ ಕರಿತೀವಿ. ಸೊ ಹಂಗಿರ್ಬೇಕಾದ್ರೆ ಈ ಟೈಪ್ಸ್ ಆಫ್ ಫ್ಲವರ್ ಹೆಂಗಿರ್ಬೇಕು? ಈ ಫ್ಲವರ್ ಅಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಎರಡೂ ಇರಬೇಕು. ಸೊ ಇಟ್ ಈಸ್ ಲೈಕ್ ಬೈಸೆಕ್ಷುವಲ್ ಫ್ಲವರ್ ಅಲ್ಲಿ ನಾವು ಈ ತರ ಒಂದು ನೋಡ್ಬೋದು. ಬೈಸೆಕ್ಷುವಲ್ ಫ್ಲವರ್ ಅಲ್ಲಿ, ನಾಟ್ ಆಲ್ ದ ಬೈಸೆಕ್ಷುವಲ್ ಫ್ಲವರ್, ವಿ ಜಸ್ಟ್ ತಿಳ್ಕೊಳ್ಳಿ ಇಲ್ಲಿ. ಬೈಸೆಕ್ಷುವಲ್ ಫ್ಲವರ್ ಅಲ್ಲಿ ಏನಾಗಿದೆ? ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಕೂಡ ಇದೆ, ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಕೂಡ ಇದೆ. Pollen grains is getting transferred to the stigma of the different flower or same flower. It is transferring to the same flower. ಅದನ್ನ ನಾವು ಆಟೋಗ್ಯಾಮಿ. ಆಟೋ ಅಂದ್ರೆ ಸೆಲ್ಫ್. ಸೊ ಸೆಲ್ಫ್ ಟ್ರಾನ್ಸ್ಫರ್ ಆಗ್ತಾ ಇದೆ. ಏನು? ಗ್ಯಾಮೆಟ್ಸ್ ಆರ್ ಟ್ರಾನ್ಸ್ಫರಿಂಗ್ ಇನ್ ಟು ದ ಸೇಮ್ ಪ್ಲಾಂಟ್. ತನ್ನ ಸೆಲ್ಫ್ ಪ್ಲಾಂಟ್ ಇಂದಾನೆ ಟ್ರಾನ್ಸ್ಫರ್ ಆಗ್ತಾ ಇರೋದ್ರಿಂದ ಇಟ್ ಇಸ್ ಕಾಲ್ಡ್ ಆಟೋಗ್ಯಾಮಿ. Like geitonogamy ನೋಡಿ, pollination between two flowers of the same plant. So here anther of the one plant in the stigma of the anther of the pollen grains is being transferring from the anther of the one flower to ಎಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ? the stigma of the another flower. ಇದು ಎರಡು ಬೇರೆ ಬೇರೆ ಫ್ಲವರ್ಸ್. ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಟೈಪ್ ನ, ಇಲ್ಲಿ ಮೇಲ್ ಗ್ಯಾಮೆಟ್ ರಿಪ್ರೊಡಕ್ಟಿವ್ ಪಾರ್ಟ್ ಇದೆ, ಇಲ್ಲಿ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇದೆ. ಇಲ್ಲಿ ರಿಲೀಸ್ ಆಗ್ತಾ ಇರೋ ಮೇಲ್ ಗ್ಯಾಮೆಟ್ ಯಾವ್ದು? ಪೋಲನ್ ಗ್ರೇನು. ಯಾವ್ದ್ರ ಮೇಲೆ ಬೀಳ್ತಾ ಇದೆ? ಸ್ಟಿಗ್ಮಾ ಆಫ್ ದ ಡಿಫ್ರೆಂಟ್ ಫ್ಲವರ್ ಬೀಳ್ತಾ ಇದೆ. ಈ ಎರಡೂ ಕೂಡ ಬಿಲಾಂಗ್ಸ್ ಟು ದ ಸೇಮ್ ಪ್ಲಾಂಟ್. ಇದು ಎರಡು ಬೇರೆ ಬೇರೆ ಫ್ಲವರ್ಸ್ ಹೌದು, ಆದ್ರೆ ಒಂದೇ ಗಿಡದ್ದು. ಸೊ ದಟ್ ಈಸ್ ಕಾಲ್ಡ್ ಆಸ್ geitonogamy. ಸೊ I think it is easy to understand now for you people. ಸೊ ಈ ಜಿಟಿನೋಗ್ಯಾಮಿಯನ್ನ ನಾವ್ ಎಲ್ಲಿ ನೋಡ್ಬೋದು ಅಂದ್ರೆ ಸಮ್ ಯೂನಿಸೆಕ್ಷುವಲ್ ಫ್ಲವರ್ ಅಲ್ಲಿ ನೋಡ್ಬೋದು. ಯೂನಿಸೆಕ್ಷುವಲ್ ಅಂತಂದ್ರೆ ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಮೇಲ್ ಫ್ಲವರೇ ಬೇರೆ ಇರುತ್ತೆ, ಫಿಮೇಲ್ ಫ್ಲವರೇ ಬೇರೆ ಇರುತ್ತೆ. ಸೊ ಅಂತಹ ಪ್ಲಾಂಟ್ಸ್ ಗಳಲ್ಲಿ ವಿ ಕ್ಯಾನ್ ಸಿ ದಿಸ್ ಕೈಂಡ್ ಆಫ್ ಜಿಟಿನೋಗ್ಯಾಮಿ. ಸೊ ಜಿಟಿನೋಗ್ಯಾಮಿ ಅಂತಂದ್ರೆ ಏನು? ಎರಡು ಫ್ಲವರ್ಸ್ ನ ನಡುವೆ ಪಾಲಿನೇಷನ್ ಆಗುತ್ತೆ. ಸೊ ದ ಟ್ರಾನ್ಸ್ಫರ್ ಆಫ್ ಆಂಥರ್ ಫ್ರಮ್ the transfer of pollen grain from the anther to the stigma of the pistil between two flowers. ಒಂದು ಫ್ಲವರ್ ಇಂದ ಇನ್ನೊಂದು ಫ್ಲವರ್ ಗೆ, ಇಲ್ಲಿ ಒಂದು ಪಾರ್ಟ್ ಇಂದ ಇನ್ನೊಂದು ಪಾರ್ಟ್ ಗೆ ಆಫ್ ದ ಸೇಮ್ ಫ್ಲವರ್. ಸೊ ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ವಾಟ್ ಇಸ್ ದ ಥರ್ಡ್ ಟೈಪ್ ಆಫ್ pollination? That is xenogamy. Xenogamy ಅಂತಂದ್ರೆ ಏನು? ಟ್ರಾನ್ಸ್ಫರ್ ಆಫ್ pollen grain from anther to the stigma of the different plant. So here xenogamy ಅಲ್ಲಿ pollen grains transfer from the, see here, ಇದು ಎರಡು ಕೂಡ ಡಿಫ್ರೆಂಟ್ ಫ್ಲವರ್ಸ್ ಆಫ್ ಡಿಫ್ರೆಂಟ್ ಪ್ಲಾಂಟ್. ಇದು ಎರಡು ಬೇರೆ ಬೇರೆ ಗಿಡದ್ದು. ಹಿಯರ್ ನಾವು ಎರಡು ಫ್ಲವರ್ಸ್ ಸೇಮ್ ಪ್ಲಾಂಟ್ ದಾಗಿತ್ತು, ಇಲ್ಲಿ
this is different plant, this is different plant. ಎರಡು different plant ಇಂದ pollen grains ಇಲ್ಲಿಂದ stigma of the ಎರಡು different plants ಇಂದ transfer ಆಗ್ತಾ ಇದ್ರೆ that is called as xenogamy. So this is what the type of pollination. So pollination ಅಂತಂದ್ರೆ ಏನು, pollen grains is been transferred from anther to stigma, ಆಗ pollination ಆಗುತ್ತೆ. Why pollination ಅಂತಂದ್ರೆ you should know. ಯಾಕೆ pollination? Pollination ಏನಕ್ಕಂತಂದ್ರೆ it is enables the flower to achieve fertilization. Fertilization achieve ಮಾಡೋದಕ್ಕೆ help ಮಾಡುತ್ತೆ. Why can't they achieve fertilization all alone? ಯಾಕೆ ತಾವೇ ಮಾಡ್ಕೊಳಕ್ಕಾಗಲ್ಲ? Because gametes are non-motile. Gametes move ಆಗಲ್ಲ. So they need certain things process in which the gametes can combine each other. ಅದಕ್ಕೊಂದು ಪ್ರೋಸೆಸ್ ಬೇಕು, ಆಗ ಮಾತ್ರ ಗ್ಯಾಮೆಟ್ಸ್ ಕಂಬೈನ್ ಆಗೋದಕ್ಕೆ ಹೆಲ್ಪ್ ಆಗೋದು. ಆ ಪ್ರೋಸೆಸ್ ಪಾಲಿನೇಷನ್. So what are the three types of pollination? One is autogamy, another one is deuteronogamy, another one is xenogamy. Autogamy is called as self-pollination and xenogamy is called as cross-pollination. So ಇದನ್ನ ನೆನ್ಪಿಟ್ಕೋಬೇಕು. Why it is called cross? ಅಂದ್ರೆ ಇದು ಒಂದು ಪ್ಲಾಂಟ್, ಇದೊಂದು ಡಿಫ್ರೆಂಟ್ ಪ್ಲಾಂಟ್. ಸೊ ಎರಡರ ಮಧ್ಯ ರಿಪ್ರೊಡಕ್ಷನ್ ನಡೀತಾ ಇರೋದ್ರಿಂದ ದಟ್ ಇಸ್ ಕಾಲ್ಡ್ ಕ್ರಾಸ್. ಬಟ್ ಇಲ್ಲಿ ಸೆಲ್ಫ್ ಅಂದ್ರೆ ತನ್ನ ಒಳಗಡೆನೆ ನಡೀತಾ ಇದೆ. ಸೊ ದೆರ್ ಇಸ್ ನೋ ಕ್ರಾಸ್ ಹಿಯರ್. ಸೊ ದೆರ್ ಇಸ್ ನೋ ಕ್ರಾಸ್ ಹಿಯರ್. ಸೊ autogamy ಅಂತಂದ್ರೆ I already discussed pollen grains from the anther to the stigma of the same flower, ಒಂದೇ ಫ್ಲವರ್ ಒಳಗಡೆ. ಸೊ you just observe ಇಲ್ಲಿ, you just see here, ಇಲ್ಲಿ ಈಗ the pollen grains from the male flower, male anther ಇಂದ ಈಗ ಸ್ಟಿಗ್ಮಾ ಮೇಲ್ಗಡೆಗೆ ಬೀಳ್ಬೇಕು. ಸೊ ಇದು ಎರಡೂ ನಡೀತಾ ಇರೋದು ಇಲ್ಲಿ ಒಂದು ಫ್ಲವರ್ ಒಳಗಡೆ. ದಟ್ ಈಸ್ ವಾಟ್ ಇಟ್ ಇಸ್ ಕಾಲ್ಡ್ ಆಟೋಗ್ಯಾಮಿ. ಸೊ ಹಿಂಗ ಆಗ್ಬೇಕಾದ್ರೆ the release requires a synchronity in the pollen grains and the stigma receptivity. ಸೊ ಎರಡೂ ಕೂಡ ರಿಸೆಪ್ಟಿವ್ ಆಗಿರ್ಬೇಕು, ಎರಡೂ ಕೂಡ ಮೆಚೂರ್ಡ್ ಆಗಿರ್ಬೇಕು, ಎಬಿಲಿಟಿ ಟು ಅಕ್ಸೆಪ್ಟ್ ದ ಗ್ಯಾಮೆಟ್ ಆಗಿರ್ಬೇಕು. ಅಂದ್ರೆ ಅದಕ್ಕೆ ತನ್ನ ಒಂದು ಗ್ಯಾಮೆಟ್ಸ್ ನ ರಿಸೀವ್ ಮಾಡಿ ಲೈಕ್ ಫರ್ಟಿಲೈಸೇಷನ್ ಮಾಡೋ ಸಾಮರ್ಥ್ಯ ಅಟೈನ್ ಆಗಿರ್ಬೇಕು. ಅಂದ್ರೆ ಎರಡೂ ಮೆಚೂರ್ ಆಗಿರ್ಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಈಗ ಇಲ್ಲಿ ಪೋಲನ್ ಗ್ರೈನ್ಸ್ ಫ್ರಮ್ ದ ಮೇಲ್ ಪಾರ್ಟ್ ಇಂದ ಈಗ ಫಿಮೇಲ್ ಪಾರ್ಟ್ ಗೆ ರಿಲೀಸ್ ಆಗ್ತಿದೆ ಅಂತಂದ್ರೆ ಒಂದೇನಪ್ಪಾ ಅಂದ್ರೆ ಸಿಂಕ್ರನಿ ಇನ್ ದ ಪೋಲನ್ ಗ್ರೈನ್ ರಿಲೀಸ್ ಅಂಡ್ ಸ್ಟಿಗ್ಮಾ ರಿಸೆಪ್ಟಿವಿಟಿ. ಪೋಲನ್ ಗ್ರೈನ್ ರಿಲೀಸ್ ಆದ ಸಮಯದಲ್ಲಿ ಕರೆಕ್ಟ್ ಆಗಿ ಆ ಸ್ಟಿಗ್ಮಾ ಕೂಡ ಮೆಚೂರ್ ಆಗಿರ್ಬೇಕು. ಇಫ್ ಏನಾದ್ರೂ ಸ್ಟಿಗ್ಮಾ ರಿಸೆಪ್ಟಿವ್ ಆಗಿಲ್ಲ, ಮೆಚೂರ್ ಆಗಿಲ್ಲ ಅಂತಂದ್ರೆ ಪೋಲನ್ ಗ್ರೈನ್ ಆ ಸ್ಟಿಗ್ಮಾ ಮೇಲೆ ರಿಲೀಸ್ ಆದ್ರೂ ಕೂಡ ಅಲ್ಲಿ ಏನು ನಡೆಯಲ್ಲ, fertilization ನಡೆಯಲ್ಲ. So that is the main important condition. So what are the conditions for autogamy ಅಂತಂದಾಗ ಇದು ಕಂಡೀಷನ್ ಆಗುತ್ತೆ. These are the condition. ಏನ್ ಕಂಡೀಷನ್? ಸೊ ಇಟ್ ರಿಕ್ವೈರ್ಸ್ ಸಿಂಕ್ರನಿ ಅಂತಂದ್ರೇನು? ಅಟ್ ಅ ಸೇಮ್ ಟೈಮ್ ಒಂದು ಎರಡು ಇಮಿಡಿಯೇಟ್ ಆಗಿ ಅಟ್ ಅ ಸೇಮ್ ಟೈಮ್ ಎರಡೂ ಕೂಡ ಆಗುವಂತ ಕಂಡೀಷನ್ಗೆ ನಾವು ಸಿಂಕ್ರನಿ ಅಂತ, ಸಿಂಕ್ ಆಗಬೇಕು ಅಂತ ಕರಿತೀವಿ ಎರಡು. ಸೊ ಈ ಪೋಲನ್ ಗ್ರೇನ್ ರಿಲೀಸ್ ಆಗೋ ಸಮಯದಲ್ಲಿ ಸ್ಟಿಗ್ಮಾ ಕೂಡ ರಿಸೆಪ್ಟಿವ್ ಆರ್ ಮೆಚೂರ್ ಆಗಿದ್ರೆ ಮಾತ್ರ ಅಲ್ಲಿ ಆಟೋಗ್ಯಾಮಿ ನಡೆಯುತ್ತೆ. ಸೊ ದಟ್ ಇಸ್ ವಾಟ್ ದ ಫಸ್ಟ್ ಕಂಡೀಷನ್. What is the second condition? Stigma and should lie close to each other. That is very important. ಈ ಆಂಥರ್ ಮತ್ತೆ ಈ ಸ್ಟಿಗ್ಮಾ ಎರಡು ಹತ್ತತ್ರ ಇರ್ಬೇಕು. ಎರಡು ತುಂಬಾ ದೂರ ದೂರ ಇತ್ತು ಅಂದ್ರೆ ಅಲ್ಲಿ ಏನಾಗಲ್ಲ, ಇದು ರಿಲೀಸ್ ಆಗೋ ಪೋಲನ್ ಗ್ರೈನ್ಸ್ ಬೇರೆ ಎಲ್ಲೋ ಬಿದ್ದೋಗ್ಬೋದು. ಸೊ ಸ್ಟಿಗ್ಮಾ ಮೇಲೆ ಅದು ರೀಚ್ ಆಗದೆ ಇರ್ಬೋದು. ದೇರ್ ಮೇ ಬಿ ಅ ಚಾನ್ಸ್ ಆಫ್ ಲೂಸಿಂಗ್ ದ ಗ್ಯಾಮೆಟ್. ಸೊ ದ ಫ್ಯೂಷನ್. ಸೊ ಅದಕ್ಕೆ ಏನಾಗ್ಬೇಕು? ವಾಟ್ ಇಸ್ ದ ಟು ಸೆಕೆಂಡ್ ಕಂಡೀಷನ್? ದ ಸ್ಟಿಗ್ಮಾ ಅಂಡ್ ಆಂಥರ್ ಶುಡ್ ಲೈ ಕ್ಲೋಸ್ ಟು ಈಚ್ ಅದರ್. ಸೊ ಅಂಡ್ ಆನ್ಸರ್ ಅಂತಾನು ಮಾಡ್ಕೊಳ್ಳಿ ಇದನ್ನ. ಅಂಡ್ ಆನ್ಸರ್ ಆರ್ ಸ್ಟೇಮನ್ ಶುಡ್ ಲೈಕ್ ಕ್ಲೋಸ್ ಟು ಈಚ್ ಅದರ್. ಸೊ ಎಕ್ಸಾಂಪಲ್ ಯಾವ್ಯಾವ ಪ್ಲಾಂಟ್ಸ್ ಅಲ್ಲಿ ಆಟೋಗ್ಯಾಮಿ ನಡಿಬಹುದಪ್ಪ ಅಂತಂದ್ರೆ ದೀಸ್ ಆರ್ ಆಲ್ ದ ಎಕ್ಸಾಂಪಲ್. ಸೊ ಒನ್ ಇಸ್ ವಯೋಲಾ, ದಿಸ್ ಇಸ್ ಆಕ್ಸಾಲಿಸ್, ಥರ್ಡ್ ಒನ್ ಇಸ್ ಕಾಮೆಲಿನಾ. ಸೊ ಇವು ಮೂರರಲ್ಲಿ ನಾವು ಆಟೋಗ್ಯಾಮಿಯನ್ನ ನೋಡ್ತೀವಿ. ಸೊ ಸಿ ಹಿಯರ್, ದಿಸ್ ಇಸ್ ದ ವಯೋಲಾ ಪ್ಲಾಂಟ್ ಅಲ್ಲಿ ಇದು ಒಂದು ಫ್ಲವರ್ ಒಳಗಡೆನೆ ಆಟೋಗ್ಯಾಮಿ ನಡೆಯುತ್ತೆ. This is called oxalis and this is called ಮೂರನೇ ಎಕ್ಸಾಂಪಲ್ ಕಾಮೆಲಿನಾ ಪ್ಲಾಂಟ್, ಕಾಮೆಲಿನಾ ಫ್ಲವರ್. ಅಂದ್ರೆ ಈಗ ಕಾಮೆಲಿನಾಸ್, ಆಕ್ಸಾಲಿಸ್ ಇಲ್ಲೆಲ್ಲ ಓದಿದ್ವಲ್ಲ ನಾವು. ಸೊ ಈ ಪ್ಲಾಂಟ್ಸ್ ಅಲ್ಲಿ ಆಟೋಗ್ಯಾಮಸ್ ಫ್ಲವರ್ಸ್ ಟೂ ಟೈಪ್ಸ್ ಆಫ್ ಫ್ಲವರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಚಾಸ್ಮೋಗ್ಯಾಮಸ್ ಫ್ಲವರ್, ಇನ್ನೊಂದು ಕ್ಲಿಸ್ಟೋಗ್ಯಾಮಸ್ ಫ್ಲವರ್. ಸೊ ಲೆಟ್ ಅಸ್ ಅಬ್ಸರ್ವ್, ಇದು ಒಂದು ಆಟೋಗ್ಯಾಮಿಯನ್ನ ಕಾಸ್ ಮಾಡೋ ಫ್ಲವರ್. ಅಂದ್ರೆ ಎರಡೂ ಟ್ರಾನ್ಸ್ಮಿಷನ್ ಒಂದೇ ಫ್ಲವರ್ ಒಳಗಡೆ ನಡೆಯುತ್ತೆ. ಸೊ ಇಂತಹ ಪ್ಲಾಂಟ್ಸ್ ಗಳಲ್ಲಿ ನಾವು ಟೂ ಟೈಪ್ಸ್ ಆಫ್ ಫ್ಲವರ್ ನ ನೋಡ್ತೀವಿ. ಒಂದು ಚಾಸ್ಮೋಗ್ಯಾಮಸ್, ಇನ್ನೊಂದು
Cleistogamous. What do you mean by chasmo and cleisto? So here ನೋಡಿ, in the chasmogamous, flowers with exposed anther and stigma. Chasmogamous ಅಲ್ಲಿ ಇದರಲ್ಲಿ ಆಂಥರ್ ಮತ್ತೆ ಸ್ಟಿಗ್ಮಾ ಎರಡು ಓಪನ್, ಐ ಮೀನ್ ದ ಫ್ಲವರ್ ಏನಾಗಿದೆ, ಈ ಪೆಟಲ್ಸ್ ಎಲ್ಲ ಓಪನ್ ಆಗಿದೆ. ಸೊ ಒನ್ಸ್ ಈಗ ಫ್ಲವರ್ ಓಪನ್ ಆಯ್ತು ಅಂತಂದ್ರೆ ಸ್ಟಿಗ್ಮಾ ಮತ್ತೆ ಆಂಥರ್ ಎರಡು ಕೂಡ ಎಕ್ಸ್ಪೋಸ್ ಆಗಿದೆ, ಆಚೆ ಕಾಣಿಸ್ತಿದೆ ಅಂತ. ಸೊ ಆಂಥರ್ ಇಂದ ಈಸಿಯಾಗಿ ಸ್ಟಿಗ್ಮಾ, ದ ಪೋಲನ್ ಗ್ರೇನ್ಸ್ ಈಸಿಯಾಗಿ ಸ್ಟಿಗ್ಮಾಗೆ ರೀಚ್ ಆಗ್ಬೋದು. ಯಾವಾಗ ಫ್ಲವರ್ಸ್ ಏನಾಗಿದ್ದಾಗ, ಎಕ್ಸ್ಪೋಸ್ ಆಗಿದ್ದಾಗ, ಅಂದ್ರೆ ಎರಡು ಓಪನ್ ಆಗಿದೆ ಫ್ಲವರ್ಸ್ ಇಲ್ಲಿ, ಹೌದಾ? ಎಕ್ಸ್ಪೋಸ್ಡ್ ಅಂದ್ರೆ ಓಪನ್ ಫ್ಲವರ್. ಬಟ್ ಇನ್ ಕೇಸ್ ಆಫ್ ಕ್ಲಿಸ್ಟೋಗ್ಯಾಮಸ್ ದ ಫ್ಲವರ್ಸ್ ಡು ನಾಟ್ ಓಪನ್ ಅಟ್ ಆಲ್. ಇಲ್ಲಿ ನೋಡಿ, ಫ್ಲವರ್ಸ್ ಎಲ್ಲಾರು ಓಪನ್ ಆಗಿದೆಯಾ? ಇಲ್ಲ, ಒಳಗಡೆನೆ ಇದೆ ಫ್ಲವರ್, ಮೊಗ್ಗು ರೀತಿ ಇದೆ, ಒಳಗಡೆನೆ ಫ್ಲವರ್ ಇದೆ. ಸೊ ಫ್ಲವರ್ ಇಲ್ಲಿ ಓಪನ್ ಆಗಲ್ಲ, ಇಲ್ಲಿ ಫ್ಲವರ್ ಎಕ್ಸ್ಪೋಸ್ ಆಗಿದೆ. ಸೊ ಇಲ್ಲಿ ಫ್ಲವರ್ ಎಕ್ಸ್ಪೋಸ್ ಆದ್ರೆ ಏನು ಯೂಸ್? ವೆನ್ ಫ್ಲವರ್ ಎಕ್ಸ್ಪೋಸ್ ಆಗುತ್ತೋ ಆಂಥರ್ ಸ್ಟಿಗ್ಮಾ ಎರಡು ಆಚೆ ಕಾಣಿಸುತ್ತೆ. ಸೊ ಈಸಿಯಾಗಿ ಅಲ್ಲಿ ಏನಾಗ್ಬೋದು, ಪಾಲಿನೇಷನ್ ನಡೆಯುತ್ತೆ. ಕ್ಲಿಸ್ಟೋಗ್ಯಾಮಸ್ ಅಲ್ಲಿ ಫ್ಲವರ್ ಏನಾಗಲ್ಲ, ಓಪನ್ನೇ ಆಗಲ್ಲ. ಸೊ ಹಾಗಾಗಿ ಏನಾಗ್ಬೋದು, ಸಿ ಇದು ಹಿಯರ್, ಚಾಸ್ಮೋಗ್ಯಾಮಸ್ ಅಲ್ಲಿ ಆಂಥರ್ ಅಂಡ್ ಸ್ಟಿಗ್ಮಾ ಶುಡ್ ಲೈ ಕ್ಲೋಸ್ ಟು ಈಚ್ ಅದರ್ ಟು ಅಫೆಕ್ಟ್ ಪಾಲಿನೇಷನ್. ಸೊ ಇಲ್ಲಿ ಫ್ಲವರ್ ಎಕ್ಸ್ಪೋಸ್ ಆಗಿದೆ. ಸೊ ಈಗ ಆಂಥರ್ ಮತ್ತೆ ಸ್ಟಿಗ್ಮಾ ಎರಡು ಏನಾಗ್ಬೇಕು, ಪಕ್ಕ ಪಕ್ಕನೇ ಇರ್ಬೇಕು, ಆಗ ಅಲ್ಲಿ ಏನಾಗುತ್ತೆ, ಪಾಲಿನೇಷನ್ ನಡೆಯುತ್ತೆ. ಬಟ್ ಕ್ಲಿಸ್ಟೋಗ್ಯಾಮಸ್ ಅಲ್ಲಿ ಫ್ಲವರ್ಸ್ ಓಪನ್ನೇ ಆಗಲ್ಲ, ಫ್ಲವರ್ಸ್ ಓಪನ್ ಆಗಿಲ್ಲ. ಈಗ ಇಲ್ಲಿ ಆಟೋಗ್ಯಾಮಸ್ ನಡೆಯುತ್ತೆ. ದೇರ್ ಇಸ್ ನೋ ಕ್ರಾಸ್ ಪಾಲಿನೇಷನ್ ಪಾಸಿಬಲ್. ಆಟೋಗ್ಯಾಮಸ್ ಹೆಂಗ್ ನಡೆಯುತ್ತೆ, ಒಳಗಡೆನೆ ನಡೆದ್ ಬಿಡುತ್ತೆ, ನಮಗ್ ಗೊತ್ತೇ ಆಗಲ್ಲ. ಸೊ ದಿಸ್ ಇಸ್ ಹಿಯರ್ ಆಟೋಗ್ಯಾಮಿ ಕೂಡ ನಡೆಯುತ್ತೆ. ಸೊ ಕ್ರಾಸ್ ಪಾಲಿನೇಷನ್ ಚಾನ್ಸಸ್ ಎಲ್ಲಿ ತುಂಬಾ ಕಡಿಮೆ ಅಂತ ಕ್ವಶನ್ ಕೇಳ್ಬೋದು. ಈಗ ಗಮನಿಸಿ, ಕ್ಲಿಸ್ಟೋಗ್ಯಾಮಸ್ ಅಲ್ಲಿ ಆಂಥರ್ ಮತ್ತೆ ಸ್ಟಿಗ್ಮಾ ಎರಡು ಕೂಡ ಎಕ್ಸ್ಪೋಸ್ ಆಗಿರೋದ್ರಿಂದ ಇಲ್ಲಿ ಪಾಲಿನೇಷನ್ ನಡೆಯುತ್ತೆ, ಇಲ್ಲಿ ಎಕ್ಸ್ಪೋಸೇ ಆಗಿಲ್ಲ. ಸೊ ಆಟೋಗ್ಯಾಮಿ ಕಂಡೀಷನ್ ಎಲ್ಲಿ ಚೆನ್ನಾಗಿದೆ, ವೇರ್ ದ ಚಾನ್ಸ್ ಆಫ್ ಕ್ರಾಸ್ ಪಾಲಿನೇಷನ್ ತುಂಬಾ ಕಡಿಮೆ. ಕ್ರಾಸ್ ಅಂದ್ರೆ ಬೇರೆ ಒಂದು ಪೋಲನ್ ಗ್ರೇನ್ ಬಂದು ಈ ಸ್ಟಿಗ್ಮಾ ಮೇಲೆ ಕೂರೋ ಚಾನ್ಸಸ್ ಇಲ್ಲಿ ಜಾಸ್ತಿನಾ, ಇಲ್ಲಿ ಜಾಸ್ತಿನಾ? ಇಲ್ಲಿ ಜಾಸ್ತಿ. ಸೊ ಕ್ರಾಸ್ ಪಾಲಿನೇಷನ್ ಹೆಚ್ಚು ಒಂದು ಚಾನ್ಸಸ್ ಇರೋದಲ್ಲಿ ಚಾಸ್ಮೋಗ್ಯಾಮಸ್ ಅಲ್ಲಿ. ಕ್ಲಿಸ್ಟೋಗ್ಯಾಮಸ್ ಅಲ್ಲಿ ಬೇರೆ ಫ್ಲವರ್ದು ಒಂದು ಪೋಲನ್ ಗ್ರೇನ್ ಬಂದು ಬಿಡೋ ಚಾನ್ಸಸ್ ಇದೆಯಾ? ಇಲ್ಲ. ಕ್ರಾಸ್ ಪಾಲಿನೇಷನ್ ಅಂದ್ರೆ ಬೇರೆ ಫ್ಲವರ್ದು ಪೋಲನ್ ಗ್ರೇನ್ ಇರೋ ಚಾನ್ಸಸ್ ಇದೆಯಾ? ಇಲ್ಲ. ಯಾಕಂದ್ರೆ ಫ್ಲವರ್ಸ್ ಓಪನ್ ಆಗಲ್ಲ, ಒಳಗಡೆನೆ ಆಟೋಮ್ಯಾಟಿಕ್ ತನ್ನ ಪೋಲನ್ ಗ್ರೇನ್ ತನ್ನ ಸ್ಟಿಗ್ಮಾ ಜೊತೆಗೆ ಫ್ಯೂಸ್ ಆಗ್ಬಿಡುತ್ತೆ. ಸೊ ಚಾನ್ಸ್ ಆಫ್ ಕ್ರಾಸ್ ಪಾಲಿನೇಷನ್ ಎಲ್ಲಿ ಕಡಿಮೆ? ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಅಲ್ಲಿ ಕಡಿಮೆ. ದೇರ್ ಇಸ್ ನೋ ಚಾನ್ಸ್ ಅಟ್ ಆಲ್, ಚಾನ್ಸೇ ಇಲ್ಲ. ಸೊ ದಿಸ್ ಇಸ್ ಕಾಲ್ಡ್ and cleistogamous flower. So autogamous flowers ಅಲ್ಲಿ two types, one is chasmo and cleistogamous. For example, chasmogamous ಅಲ್ಲಿ ಏನಾಗುತ್ತೆ, ಆಂಥರ್ ಮತ್ತೆ ಸ್ಟಿಗ್ಮಾ ಎರಡು ಕೂಡ ಎಕ್ಸ್ಪೋಸ್ ಆಗುತ್ತೆ, ಫ್ಲವರ್ ಎಕ್ಸ್ಪೋಸ್ ಆಗುತ್ತೆ. ಬಟ್ ಕ್ಲಿಸ್ಟೋಗ್ಯಾಮಸ್ ಅಲ್ಲಿ ಫ್ಲವರ್ ಓಪನ್ ಆಗಲ್ಲ. ಆಂಥರ್ ಮತ್ತೆ ಸ್ಟಿಗ್ಮಾ ಈ ತರ ಇದ್ದಾಗ ಏನಾದ್ರೂ ಆಟೋಗ್ಯಾಮಿ ಆಗ್ಲೇಬೇಕು ಅಂದ್ರೆ ಹೆಂಗಿರ್ಬೇಕು, ಆಂಥರ್ ಮತ್ತೆ ಸ್ಟಿಗ್ಮಾ ಎರಡು ಪಕ್ಕ ಪಕ್ಕನೇ ಇರ್ಬೇಕು, ದೂರ ಇದ್ರೆ ಆಟೋಗ್ಯಾಮಿ ನಡೆಯಲ್ಲ, ರಿಮೆಂಬರ್. ಬಟ್ ಕ್ಲಿಸ್ಟೋಗ್ಯಾಮಿಯಲ್ಲಿ ಫ್ಲವರ್ಸ್ ಓಪನ್ ಆಗದೆ ಇರೋದ್ರಿಂದ ಆಟೋಗ್ಯಾಮಿ ಆಗೋದಕ್ಕೆ 100% ಚಾನ್ಸ್ ಇದೆ. ಬೇರೆ ಪೋಲನ್ ಗ್ರೇನ್ ಇಂದ ಫ್ಯೂಸ್ ಆಗೋ ಒಂದು ಕ್ರಾಸ್ ಪಾಲಿನೇಷನ್ ಚಾನ್ಸಸ್ ಕಂಪ್ಲೀಟ್ ಝೀರೋ, ಇರೋದೇ ಇಲ್ಲ ಚಾನ್ಸ್ ಆಫ್ ಕ್ರಾಸ್ ಪಾಲಿನೇಷನ್. ಸೊ ನೆಕ್ಸ್ಟ್ ಇಸ್ ಜಿಟಿನೋಗ್ಯಾಮಿ. ಜಿಟಿನೋಗ್ಯಾಮಿ ಅಂತಂದ್ರೆ ಏನ್ ಹೇಳಿದೆ, ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ ಫ್ರಮ್ ಆಂಥರ್ ಟು ದ ಸ್ಟಿಗ್ಮಾ ಆಫ್ ಅನದರ್ ಫ್ಲವರ್ ಆಫ್ ದ ಸೇಮ್ ಪ್ಲಾಂಟ್. ಇಲ್ಲಿ ನೋಡಿ, ಸೊ ಇಲ್ಲಿ ನಡೀತಾ ಇದೆ ಪೊಲಿನೇಷನ್. ಸೊ ಆಂಥರ್ ಇಂದ ಸ್ಟಿಗ್ಮಾಗೆ ನಡೀತಾ ಇದೆ, ಎರಡು ಬೇರೆ ಬೇರೆ ಫ್ಲವರ್ ಅಲ್ಲಿ ನಡೀತಿದೆ. ದಟ್ ಇಸ್ ಕಾಲ್ಡ್ ಜಿಟಿನೋಗ್ಯಾಮಿ. ಸೊ ಜಿಟಿನೋಗ್ಯಾಮಿ ಅಂದ್ರೆ ಇದಕ್ಕೆ ನಾವು ಕ್ರಾಸ್ ಪಾಲಿನೇಷನ್ ಅಂತ ಕರಿಬಹುದಾ? ಕ್ರಾಸ್ ಅಂತಂದ್ರೆ ಏನು, ಎರಡು ಬೇರೆ ಬೇರೆ ಫ್ಲವರ್ ಅಲ್ಲಿ ನಡೀತಿದೆಯಲ್ಲ ಮ್ಯಾಮ್, ಇದು ಕ್ರಾಸ್ ತಾನೆ, ಒಂದೇ ಫ್ಲವರ್ ಒಳಗಡೆ ನಡೆದ್ರೆ ಮಾತ್ರ ಸೆಲ್ಫ್ ಅಲ್ವಾ ಅಂತ ನೀವು ಕೇಳ್ಬೋದು. ಹೌದು, ಇದು ಒಂದು ತರದಲ್ಲಿ ಫಂಕ್ಷನಲಿ ಇದು ಕ್ರಾಸ್ ಪಾಲಿನೇಷನ್, ಯಾಕಂದ್ರೆ ಇದು ಎರಡು ಬೇರೆ ಬೇರೆ ಫ್ಲವರ್ಸ್ ನಡುವೆ ನಡೀತಾ ಇದೆ. ಆದ್ರೆ ಜೆನೆಟಿಕಲಿ ಇದು ಒಂದೇ ತರನಾ, ಡಿಫ್ರೆಂಟಾ? ಅದೆರಡ್ರದ್ದು ಕ್ಯಾರೆಕ್ಟರ್ ಸೇಮ್ ಇರುತ್ತಾ, ಡಿಫ್ರೆಂಟ್ ಇರುತ್ತಾ ಅಂತಂದ್ರೆ ಅದ್ರ ಕ್ಯಾರೆಕ್ಟರ್ ಕಂಪ್ಲೀಟ್ ಸೇಮೇ ಇರುತ್ತೆ. ವೈ ದ ಕ್ಯಾರೆಕ್ಟರ್ ಇಸ್ ಸೇಮ್, ವೈ ದೇ ಆರ್ ಜೆನೆಟಿಕಲಿ ಸಿಮಿಲರ್? ಹೇಳಿ ನೋಡೋಣ. ಯಾಕಂದ್ರೆ ಆ ಎರಡು ಫ್ಲವರ್ ಪ್ರೊಡ್ಯೂಸ್ ಆಗ್ತಾ ಇರೋದು ಒಂದೇ ಸಸ್ಯದಲ್ಲಿ. ಹಂಗಂದ್ರೆ ಏನು, ಅದ್ ಎರಡು ಫ್ಲವರ್ ಕ್ಯಾರೆಕ್ಟರ್ ಒಂದೇ ಪ್ಲಾಂಟ್. ಫಾರ್ ಎಕ್ಸಾಂಪಲ್, ಇದೇನಾದ್ರೂ ಒಂದು ಪೀ ಪ್ಲಾಂಟ್ ಅಂತ ತಿಳ್ಕೊಂಡ್ರೆ, ಇದು ಬಟಾಣಿ ಗಿಡ ಅಂತಂದ್ರೆ ಎರಡು ಬಟಾಣಿ ಗಿಡದ ಫ್ಲವರ್ಸ್ ಒಂದೇ ಪ್ಲಾಂಟ್ ಅಲ್ಲಿ ಬೀಳ್ತಾ ಇರೋದು. ಸೊ ಅದ್ರದ್ದು ಜೀನ್, ಅದ್ರ ಕ್ಯಾರೆಕ್ಟರ್ ಏನಾಗಿರುತ್ತೆ, 100% ಸೇಮ್ ಇರುತ್ತೆ. ಬೇರೆ ಗಿಡದ ಪೋಲನ್ ಗ್ರೇನ್ ಬಂದ್ ಬೀಳ್ತಾ ಇಲ್ಲ ಇಲ್ಲಿ. ಸೊ ದಿಸ್ ಇಸ್ ವಾಟ್ ದೇ ಆರ್ ಸೇಯಿಂಗ್. ಜಿಟಿನೋಗ್ಯಾಮಿ ಅಂತಂದ್ರೆ ಏನು, ಇಟ್ ಈಸ್ ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ from anther to the stigma of the another flower of the same plant is important. ಎರಡು ಡಿಫ್ರೆಂಟ್ ಫ್ಲವರ್ ಆದ್ರೆ ಒಂದೇ ಪ್ಲಾಂಟ್.
ಸೊ ಫಂಕ್ಷನಲಿ ಇದು ನೋಡೋದಕ್ಕೆ ಕ್ರಾಸ್ ಪಾಲಿನೇಷನ್ ಬೇರೆದು ಅಂತಾನೆ ಕಾಣಿಸ್ತದೆ ಕ್ರಾಸ್ ಫಂಕ್ಷನಲಿ, ಆದ್ರೆ ಜೆನೆಟಿಕಲಿ ಅಂದ್ರೆ ಜೀನ್ ಅಲ್ಲಿ ಅದ್ರ ಕ್ಯಾರೆಕ್ಟರ್ ಅಲ್ಲಿ ಅದು ಆಟೋಗ್ಯಾಮಿ ತರನೇ. ಯಾಕಂದ್ರೆ ಇದು ಒಂದೇ ಪ್ಲಾಂಟ್, ಇದು ಒಂದೇ ಪ್ಲಾಂಟ್, ಸೊ ಇಲ್ಲಿ ಕ್ಯಾರೆಕ್ಟರ್ ಬದಲಾವಣೆ ಆಗಲ್ಲ. ಬಿಕಾಸ್ ಇಟ್ ಈಸ್ ಲೈಕ್ ಅ ಸಿಸ್ಟರ್ಸ್ ಬ್ರದರ್ಸ್ ತರ ಎರಡು ಒಂದೇ ಪ್ಲಾಂಟ್ ಅಲ್ಲಿ ಇರೋದ್ರಿಂದ ಕ್ಯಾರೆಕ್ಟರ್ ಚೇಂಜ್ ಆಗೋ ಚಾನ್ಸಸ್ ಇಲ್ಲ. ಸೊ ಎಕ್ಸಾಂಪಲ್ ಯಾವ್ದು ಜಿಟಿನೋಗ್ಯಾಮಿಗೆ ಅಂದ್ರೆ ಮೇಯ್ಸ್ ಮತ್ತೆ ಕ್ಯಾಸ್ಟರ್. ಮೇಯ್ಸ್ ಅಂದಾಗ ವಿ ಕ್ಯಾನ್ ಸೇ ಜೋಳದಲ್ಲಿ ಯಾವ್ದು ಯೂನಿಸೆಕ್ಷುವಲ್ ಫ್ಲವರ್ ಇರುತ್ತೋ ಅದ್ರಲ್ಲೆಲ್ಲ ಕಾಮನ್. ನಾನು ಆವಾಗಲೇ ಹೇಳಿದೆ ಯೂನಿಸೆಕ್ಷುವಲ್ ಫ್ಲವರ್ ಅಲ್ಲಿ ಮೇಲ್ ಫ್ಲವರ್ ಮತ್ತೆ ಫಿಮೇಲ್ ಫ್ಲವರ್ ಸೆಪರೇಟ್ ಇರುತ್ತಲ್ಲ, ಅಲ್ಲಿ ಈ ಜಿಟಿನೋಗ್ಯಾಮಿಯನ್ನ ನಾವು ನೋಡ್ಬೋದು. ಸೊ ದ ಲಾಸ್ಟ್ ಒನ್ ಇಸ್ ಝೆನೋಗ್ಯಾಮಿ. ಸೊ ಝೆನೋಗ್ಯಾಮಿ ಅಂತಂದ್ರೆ ಏನು, ಇಟ್ ಇಸ್ ಅ ಟೈಪ್ ಆಫ್ ಕ್ರಾಸ್ ಪಾಲಿನೇಷನ್. ಅವಾಗಲೇ ಹೇಳಿದೆ ಅನದರ್ ನೇಮ್ ಇಸ್ ಕ್ರಾಸ್ ಪಾಲಿನೇಷನ್. ಸೊ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ ಫ್ರಮ್ ದ ಸ್ಟಿಗ್ಮಾ ಆಫ್ ಡಿಫ್ರೆಂಟ್ ಪ್ಲಾಂಟ್. ಈಗ ಈ ಫ್ಲವರ್ ಎರಡು ಬೇರೆ ಬೇರೆ ಗಿಡದ್ದು. ಇವಾಗ ಹೇಳಿ ಜೆನೆಟಿಕಲಿ ಸಿಮಿಲರ್ ಇರುತ್ತಾ ಡಿಸಿಮಿಲರ್ ಇರುತ್ತಾ ಅಂತ. ಸೊ only type of pollination which brings genetically different type of pollen grains. ಸೊ ಇವಾಗ ಎಕ್ಸಾಂಪಲ್ ಪಪ್ಪಾಯ. ನೀವು ಪಪ್ಪಾಯ ಪರಂಗಿ ಗಿಡದಲ್ಲಿ ನೋಡ್ಬೋದು, ಮೇಲ್ ಪರಂಗಿ ಗಿಡನೇ ಬೇರೆ ಇರುತ್ತೆ, ಫಿಮೇಲ್ ಫ್ಲವರ್ ಬಿಡುವಂತ ಪರಂಗಿ ಗಿಡನೇ ಬೇರೆ ಇರುತ್ತೆ. ಸೊ ಎರಡು ಬೇರೆ ಬೇರೆ ಪ್ಲಾಂಟ್, ಅಲ್ಲಿಂದ ಇಲ್ಲಿಗೆ ಫರ್ಟಿಲೈಸೇಷನ್ ಫ್ಯೂಷನ್ ನಡೆಯೋದು. ಆ ಟೈಪ್ ನ ನಾವು ಝೆನೋಗ್ಯಾಮಿ ಅಂತ ಕರಿತೀವಿ. ಸೊ ಇದನ್ನ ನಾವು ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಿ. ಅಂಡ್ ದ ಕ್ವೆಶನ್ ಇಸ್ ಜೆನೆಟಿಕಲಿ ಅವೆರಡು ಸಿಮಿಲರ್ ಇರುತ್ತಾ ಡಿಫ್ರೆಂಟ್ ಇರುತ್ತಾ ಅಂದ್ರೆ ಎರಡರದ್ದು ಕ್ಯಾರೆಕ್ಟರ್ ಸೇಮ್ ಡಿಫ್ರೆಂಟ್ ಅಂದ್ರೆ ಆಬ್ವಿಯಸ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದ್ರೆ ಇದು ಎರಡು ಬೇರೆ ಬೇರೆ ಗಿಡ, ಅದರ ಡಿಫ್ರೆಂಟ್ ಪ್ಲಾಂಟ್, ಸೊ ದಟ್ ದೇ ಆರ್ ಜೆನೆಟಿಕಲಿ ಡಿಫರೆಂಟ್. ಸೊ ಕ್ವೆಶನ್ ಕೇಳ್ಬೋದು, ಆಟೋಗ್ಯಾಮಿ, ಜಿಟಿನೋಗ್ಯಾಮಿ ಮತ್ತೆ ಝೆನೋಗ್ಯಾಮಿ ಮೂರರಲ್ಲಿ ಯಾವ್ದು ಜೆನೆಟಿಕಲಿ ಡಿಫರೆಂಟ್ ಅಂತ. ಜೆನೆಟಿಕಲಿ ಡಿಫರೆಂಟ್ ಝೆನೋಗ್ಯಾಮಿ. ಬಟ್ ಜಿಟಿನೋಗ್ಯಾಮಿ ಇಸ್ ಫಂಕ್ಷನಲಿ ಕ್ರಾಸ್ ಪಾಲಿನೇಷನ್, ಆದ್ರೆ ಜೆನೆಟಿಕಲಿ ಸಿಮಿಲರ್. ಆಟೋಗ್ಯಾಮಿನೂ ಜೆನೆಟಿಕಲಿ ಸಿಮಿಲರ್, ಯಾಕಂದ್ರೆ ಅದೆರಡು ಒಂದೇ ಗಿಡದ ಫ್ಲವರ್ಸ್. ಸೊ ಇನ್ ಅದರ್ ವೇಸ್ ಆಟೋಗ್ಯಾಮಿ ಇಸ್ ಮೋಸ್ಟ್ ಕಾಮನ್ ಇನ್ ಬೈಸೆಕ್ಷುವಲ್ ಫ್ಲವರ್. ಯಾಕಂದ್ರೆ ಎರಡು ಫ್ಲವರ್ಸ್ ಅಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಎರಡು ಒಂದೇ ಫ್ಲವರ್ ಇರುತ್ತಲ್ಲ, ಅಲ್ಲಿ ಆಟೋಗ್ಯಾಮಿ ಚಾನ್ಸಸ್ ಜಾಸ್ತಿ. Zytogamy is most common in unisexual flower. Unisexual flower ಅಂದ್ರೆ where the reproductive part is present in different flowers. So this is about today's class, pollination and types of pollination. Thank you everybody.